ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಪ್ರೀತಿಯಿಂದ ಕಲಾ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಹಾಗೆಯೇ 90 ಡೇಸ್ ಡಯಟ್ ಚಾಲೆಂಜಲ್ಲಿ ಇವತ್ತು 24ನೇ ದಿವಸನೂ ಸಹ ಅರ್ಧ ಲೀಟ್ರ್ ಬಿಸಿ ಬಿಸಿ ನೀರನ್ನು ಬೆಳಗ್ಗೆನೆ ಕುಡ್ಕೊಂಡ್ಬಿಟ್ಟು, ನೀವು ಅಷ್ಟೇ ಚಳಿಗಾಲ ಇರಲಿ, ಮಳೆಗಾಲ ಇರಲಿ, ಬೇಸಿಗೆ ಕಾಲ ಇರಲಿ, ಯಾವುದೇ ಕಾಲ ಇರಲಿ, ಅರ್ಧ ಲೀಟ್ರ್ ಬೆಳಗ್ಗೆನೆ ಬಿಸಿ ನೀರನ್ನು ಕುಡಿಯೋದು ಮಾತ್ರ ಯಾವತ್ತೂ ಮರೆಯೋಕ್ಕೆ ಹೋಗಬೇಡಿ. ಹಾಗೆಯೇ ನಾನು ಕುಡ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ವಾಕಿಂಗ್ ಹೋಗಿ ಬಂದುಬಿಟ್ಟೆ. ವಾಕಿಂಗ್ ಹೋಗಿ 10,827 ಸ್ಟೆಪ್ಸನ್ನು ವಾಕ್ ಮಾಡ್ಕೊಂಬಂದ್ಬಿಟ್ಟು ಇಲ್ಲಿ ಮೆಂತ್ಯ ಮೊಳಕೆ ಬರೆಸಿದ್ದೆ. 1 ಸ್ಪೂನ್ ಮೆಂತ್ಯ ಮೊಳಕೆನೂ ಸಹ ತಿನ್ನೋದ್ರಿಂದ ಬೆಳಗ್ಗೆನೆ ಪ್ರೋಟೀನು, ಯಾಕೆಂದರೆ ವಾಕಿಂಗು ಅಥವಾ ವರ್ಕೌಟ್ ಮಾಡ್ಕೊಂಬಂದಾಗ ಸ್ವಲ್ಪ ಪ್ರೋಟೀನ್ ಅಗತ್ಯ ಇರುತ್ತೆ ನಮ್ಮ ಬಾಡಿಗೆ. ಹಂಗಾಗಿ 1 ಸ್ಪೂನು ಮೆಂತ್ಯ ಮೊಳಕೆ ತಿಂದುಬಿಟ್ಟು ಒಂದು ಹೆಲ್ತಿ ಡ್ರಿಂಕನ್ನು ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಕ್ಯಾರೆಟು, ಬೀಟ್ರೂಟು ಮತ್ತು ಬೆಟ್ಟದ ನೆಲ್ಲಿಕಾಯನ್ನು ಹಾಕಿ ಒಂದು ABC ಜ್ಯೂಸನ್ನು ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಪೆಪ್ಪರ್ ಪೌಡ್ರನ್ನು ಹಾಕಿಬಿಟ್ಟು ಕುಡಿತಾ ಇರೋದು. ಅಥವಾ ಉಪ್ಪು ಹಾಕದೇ ಇದ್ರೂ ನಡೆಯುತ್ತೆ, ಯಾಕೆಂದರೆ ಇದರಲ್ಲೇ ಸ್ವಲ್ಪ ಸ್ವೀಟ್ನೆಸ್ ಇರುತ್ತಲ್ವ, ಅದೇ ಬೇಕಾಗಲ್ಲ ಅನಿಸುತ್ತೆ. ಸ್ವಲ್ಪ ಪೆಪ್ಪರ್ ಹಾಕ್ಕೊಂಡ್ರೂ ನಡೆಯುತ್ತೆ. ಈಗ ಒಂದು ಟಿಫನ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಅದು ಸಹ ಹೈ ಪ್ರೋಟೀನ್ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಈಗ ಬ್ರೊಕ್ಕೋಲಿ, ಅದನ್ನು ಏನು ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ, ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಹಾಕಿ ಒಂದೇ ಒಂದು ಕುದಿಸ್ಕೊಂಬಿಟ್ಟು ಇದು ತಣ್ಣಗೆ ಹಾಕಕ್ಕೆ ಬಿಟ್ಬಿಡ್ತೀನಿ. ಇದನ್ನು ತೊಳ್ಕೊಂಬಿಟ್ಟು ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದೀನಿ. 3 ನಾಟಿ ಮೊಟ್ಟೆ ತೊಗೊಂಡಿದ್ದೀನಿ. ಇಲ್ಲಿ ಉಪ್ಪು ಮತ್ತು ಪೆಪ್ಪರನ್ನ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಉಪ್ಪು ಪೆಪ್ಪರ್ ಹಾಕ್ಕೊಂಡು 3 ಮೊಟ್ಟೆ ಹಾಕ್ಕೊಂಡು ಚೆನ್ನಾಗಿ ಬೀಟ್ ಮಾಡ್ಕೊಡ್ತಾ ಇದ್ದೀನಿ. ಬೀಟ್ ಮಾಡ್ಕೊಂಬಿಟ್ಟು ಈಗ ಫ್ಯಾಟ್ಗೆ, ಈಗ ಪ್ರೋಟೀನ್ ಆಯಿತು, ಫ್ಯಾಟ್ ಬೇಕಲ್ವ, ಅದಕ್ಕೆ 1ರಿಂದ 1.5 ಸ್ಪೂನ್ ಅಂದರೆ ಚಿಕ್ಕ ಸ್ಪೂನ್ ಅದು, ಅದರಲ್ಲಿ 2 ಸ್ಪೂನನ್ನು ತುಪ್ಪನ ಹಾಕ್ಕೊಂಬಿಟ್ಟು, ಮನೆಯಲ್ಲೇ ಮಾಡಿರ್ತಕ್ಕಂಥ ತುಪ್ಪನ ಹಾಕ್ಕೊಂಬಿಟ್ಟು, ಈಗ ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿನೂ ಸಹ ತುಪ್ಪದಲ್ಲಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಒಂಚೂರು ಉಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಸಾಫ್ಟ್ ಆಗುತ್ತೆ ಈರುಳ್ಳಿ, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಈ ಥರ ಫ್ರೈ ಮಾಡ್ಕೊಂಬಿಟ್ಟು ಅದಕ್ಕೆ ನಾನು ಆವಾಗಲೇ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ನೆಲ್ಲ ತೊಳೆದುಬಿಟ್ಟು ಬೇಯಿಸಿ ಬ್ರೊಕ್ಕೋಲಿನ ಅದನ್ನು ಇದ್ರ ಜೊತೆಗೆ ಹಾಕಿ ಚೆನ್ನಾಗಿ ಇದ್ರ ಒಗ್ಗರಣೆ ಒಟ್ಟಿಗೆ ಫ್ರೈ ಮಾಡ್ಕೋಬೇಕು. ಇದಕ್ಕೆ ನೀವು ಬೇರೆ ಬೇರೆ ತರಕಾರಿಗಳನ್ನೂ ಸಹ ಸೇರಿಸ್ಕೋಬೋದು. ಕ್ಯಾಬೇಜ್ ಸೇರಿಸ್ಕೋಬೋದು, ಅಥವಾ ಮಾಮೂಲಿ ಹೂಕೋಸನ್ನು ಸೇರಿಸ್ಕೋಬೋದು. ಕ್ಯಾರೆಟು ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕ್ಕೋಬೋದು. ಹುರುಳಿಕಾಯಿ, ಅದು ತುಂಬಾ ಪ್ರೋಟೀನ್ ಅಲ್ವಾ, ಹುರುಳಿಕಾಯಿನೂ ಸಹ ಸಣ್ಣದಾಗಿ ಹೆಚ್ಚಿಬಿಟ್ಟು ಬೇಯಿಸ್ಬಿಟ್ಟು ಹಾಕ್ಕೋಬೋದು. ಹಂಗಾಗಿ ನೋಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಈ ಥರ ರೌಂಡ್ ಶೇಪಾಗಿ ಮಾಡ್ಕೋಬೇಕು. ಇದು ತುಂಬಾ ದೊಡ್ಡದಾಯಿತು, ತಿರುಗಿಸಿ ಹಾಕೋದಕ್ಕೆ ತುಂಬ ಕಷ್ಟ ಆಯಿತು ನನಗೆ. ಹಂಗಾಗಿ ನೀವು ಯಾರಾದರೂ ಮಾಡ್ಕೊಳ್ಳೋದಿದ್ರೆ ಚಿಕ್ಕದಾಗಿ ಮಾಡ್ಕೊಳ್ಳಿ. ಈಗೇನು ಈ ಮಿಕ್ಸ್ ಮಾಡ್ಕೊಂಡಿದ್ದೀರಲ್ವ, ಇದನ್ನು ಅರ್ಧ ಎತ್ತಿ ಇಟ್ಕೊಂಬಿಟ್ಟು ಬೀಟ್ ಮಾಡ್ಕೊಂಡಿರೋ ಮೊಟ್ಟೆನ ಅರ್ಧನ ಇದ್ರ ಜೊತೆಗೆ ಸೇರಿಸ್ಬಿಡ್ಬೇಕು ಮೇಲ್ಗಡೆಗೆ. ನಾನು ಒಂದೇ ಸಾರಿ ಹಾಕ್ಕೊಂಡ್ಬಿಟ್ಟೆ, ತಿರುಗಿಸಿ ಹಾಕೋದಕ್ಕೆ ತುಂಬ ಕಷ್ಟ ಆಗೋಯಿತು. ನೋಡಿ, ಬೀಟ್ ಮಾಡಿರ್ತಕ್ಕಂಥ ಮೊಟ್ಟೆನ ಇದ್ರ ಮೇಲೆ ಹಾಕ್ಕೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಇದು ಕವರ್ ಆಗೋ ಥರ ನಾವೇನು ಪಲ್ಯ ಕೆಳಗಡೆ ಮಾಡ್ಕೊಂಡಿದ್ವಲ್ವ, ಅದು ನೀಟಾಗಿ ಸ್ಪ್ರೆಡ್ ಆಗೋ ಥರ ಸ್ಪ್ರೆಡ್ ಮಾಡ್ಕೊಂಬಿಡ್ಬೇಕು. ಇದನ್ನು ಆಫ್ ಮಾಡ್ಕೊಂಡಿದ್ರೆ ಚೆನ್ನಾಗಿರೋದು, 2 ಮಾಡ್ಕೊಂಡಿದ್ರೆ ಸಕ್ಕತ್ತಾಗಿ ಬಂದಿರೋದು ಶೇಪು. ಪರವಾಗಿಲ್ಲ, ಶೇಪ್ ಬರದೇ ಇದ್ರೂ ಪರವಾಗಿಲ್ಲ, ಒಂದು ಎಕ್ಸ್ಪೀರಿಯೆನ್ಸ್ ಆದಂಗೆ ಆಗುತ್ತೆ. ಮೇಲ್ಗಡೆ ಮುಚ್ಚಿ ಬೇಯಿಸೋದ್ರಿಂದ ಚೆನ್ನಾಗಿ ಬೇಯುತ್ತೆ, ಯಾಕೆಂದರೆ ದಪ್ಪ ಇರುತ್ತಲ್ವ, ಹಂಗಾಗಿ ಚೆನ್ನಾಗಿ ಬೇಯಬೇಕು. ಸ್ವಲ್ಪ ಮೇಲ್ಗಡೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 2 ನಿಮಿಷ ಸಿಮ್ಮಲ್ಲಿ ಬಿಟ್ಬಿಟ್ರೆ ಚೆನ್ನಾಗಿ ಬೆಂದೋಗುತ್ತೆ. ನೋಡಿರಿ, ದೊಡ್ಡದಾಗಿರೋದ್ರಿಂದ ಎತ್ತಾಕೋದಕ್ಕೆ ತುಂಬಾ ಕಷ್ಟ ಆಗೋಯಿತು. ನೋಡಿ, ಶೇಪ್ ಬರಲಿಲ್ಲ, ಸ್ವಲ್ಪ ಕಿತ್ತೋಯ್ತು, ಪರವಾಗಿಲ್ಲ ಬಿಡಿ, ನೆಕ್ಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಆದಂಗೆ ಆಗುತ್ತಲ್ಲ, ನೆಕ್ಸ್ಟ್ ಟೈಮ್ ಚಿಕ್ಕದು ಮಾಡ್ಕೋಬೋದು. ಟೇಸ್ಟು ತುಂಬಾ ಚೆನ್ನಾಗಿತ್ತು. ಈಗ ಬಂದುಬಿಟ್ಟು ಮಧ್ಯಾಹ್ನ ಲಂಚ್ನ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಮಧ್ಯಾಹ್ನ ಲಂಚ್ಗೆ ನಮ್ಮ ಪಾಟಲ್ಲೇ ನೋಡಿ, ಇಲ್ಲಿ ಸೈಡಲ್ಲಿ ತೋರಿಸ್ತಾ ಇದ್ದೀನಿ, ಪಾಟಲ್ಲೇ ಬಿಟ್ಟಿರ್ತಕ್ಕಂಥ ಚಿಕ್ಕಿರೆ ಸೊಪ್ಪು ಅಥವಾ ಕಿರಿಕ್ಸಾಲೆ ಸೊಪ್ಪು ಅಂತೀವಿ, ಅದರ ಜೊತೆಗೆ ಸ್ವಲ್ಪ ಪಾಲಕ್ ಸೊಪ್ಪನ್ನು ತೊಳೆದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಈಗ ಒಂದು ಬಾಣಲಿ ತೊಗೊಂಡು ಅದಕ್ಕೆ 1 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ, ಕರಿಬೇವಿನ ಸೊಪ್ಪು ಹಾಕಿದ್ದೀನಿ. ಹಾಗೆಯೇ ಈಗ ಜಜ್ಜಿರ್ತಕ್ಕಂಥ ನಾಟಿ ಬೆಳ್ಳುಳ್ಳಿನ ಹಾಕಿದ್ದೀನಿ, 1 ಗೆಡ್ಡೆಯಷ್ಟು. ಅದಕ್ಕೆ ಸ್ವಲ್ಪ ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಜಾಸ್ತಿ ಉಪ್ಪು ಹಾಕೋಕ್ಕೆ ಹೋಗಬಾರ್ದು, ಯಾಕೆ ಅಂತ ಮುಂದೆ ಹೇಳ್ತಾ ಹೋಗ್ತೀನಿ. ಹಾಗೆಯೇ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬಿಡೋದ್ರಿಂದ ಬೇಗ ಈರುಳ್ಳಿ ಸಾಫ್ಟ್ ಆಗುತ್ತೆ. ಹಾಗಾಗಿ ಈ ಥರ ಫ್ರೈ ಮಾಡ್ಕೊಂಬಿಟ್ಟು ಆವಾಗಲೇ ಹೆಚ್ಚಿಟ್ಕೊಂಡಿದ್ನೆಲ್ಲ ಪಾಲಕ್ ಸೊಪ್ಪು ಮತ್ತು ಕಿರಿಕ್ಸಾಲೆ ಸೊಪ್ಪು, ಯಾವ ಸೊಪ್ಪಿಂದನಾದರೂ ಮಾಡ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ಸಬ್ಸಿಗೆ ಸೊಪ್ಪು ಅದರಿಂದ ನಾನು ಯಾವತ್ತೂ ಮಾಡಿಲ್ಲ, ಅದು ಬಿಟ್ಬಿಟ್ರೆ ಎಲ್ಲ ಸೊಪ್ಪಲ್ಲೂ ಟ್ರೈ ಮಾಡಿದ್ದೀನಿ.
ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಸೊಪ್ಪನ್ನು ಸೇರಿಸ್ಕೊಂಡು ತೆಂಗಿನಕಾಯಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಒಗ್ಗರಣೆ ಒಟ್ಟಿಗೆ ಮಿಕ್ಸ್ ಆಗೋ ಥರ. ಈಗ ಬಂದುಬಿಟ್ಟು ಒಂದು ಟೀ ಗ್ಲಾಸಷ್ಟು ಹಾಲನ್ನು ಹಾಕ್ಕೋತಾ ಇದ್ದೀನಿ. ಹಾಗೆಯೇ ಈ ಹಾಲನ್ನು ಹಾಕ್ಕೊಳ್ಳೋದ್ರಿಂದ ಮತ್ತು ಸೊಪ್ಪು ಇದೆಲ್ಲನೂ ಸ್ವಲ್ಪ ಗಟ್ಟಿಯಾಗೋದ್ರಿಂದ ಉಪ್ಪನ್ನು ಕಡಿಮೆ ಹಾಕ್ಕೋಬೇಕು. ಈ ಹಾಲಿನ ಪದಾರ್ಥಗಳಿಗೆ ಯಾವುದಕ್ಕೆ ಆಯಿತು ಸ್ವಲ್ಪ ಉಪ್ಪನ್ನು ಕಡಿಮೆ ಹಾಕ್ಕೊಂಡ್ರೆ ಕರೆಕ್ಟಾಗಿರುತ್ತೆ ರುಚಿ, ಇಲ್ಲಾಂದರೆ ಜಾಸ್ತಿ ಆಗಿಬಿಡುತ್ತೆ. ಒಂದು 1/4 ಟೀ ಸ್ಪೂನಷ್ಟು ಧನಿಯಾ ಪುಡಿನೂ ಸಹ ಸೇರಿಸಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಳ್ಳೋದ್ರಿಂದ ರುಚಿ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ನೋಡಿ ರೆಡಿ ಆಗೋಯಿತು. ನನಗೆ ಮುದ್ದೆಗೆ ಬೇಕಾಗಿರೋದ್ರೆ ಸ್ವಲ್ಪ ನೀರು ಥರನೇ ಇರಲಿ ಅಂತ ಬಿಟ್ಬಿಟ್ಟಿದ್ದೀನಿ. ಈಗ ಬಂದ್ಬಿಟ್ಟು ಮುದ್ದೆ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ರಾಗಿ ಮುದ್ದೆ ಮಾಡ್ಕೊತಾ ಇದ್ದೀನಿ ನಾನು ಒಬ್ಬಳಿಗೆ ಅಷ್ಟೇ. ನೋಡಿ ಒಂಚೂರು 1 ಗ್ಲಾಸಷ್ಟು ನೀರು ಹಾಕಿಬಿಟ್ಟು ಒಂದು ಚೂರು ಹಿಟ್ಟು ಹಾಕಿ ತಿರುಗಿಸ್ಬಿಟ್ಟು ಅದು ಚೆನ್ನಾಗಿ ಕುದಿ ಬಂದ ತಕ್ಷಣ ಹಿಟ್ಟನ್ನು ಹಾಕಿ ಸ್ವಲ್ಪ ತುಪ್ಪನ ಹಾಕೋದ್ರಿಂದ ಮುದ್ದೆ ತುಂಬಾ ಸಾಫ್ಟ್ ಆಗುತ್ತೆ. ಹಾಗಾಗಿ ತುಪ್ಪನ ಹಾಕ್ಕೊಂಡಿದ್ದೀನಿ. ನಾನು ನಿಮಗೆ ಯಾರಿಗಾದರೂ ಹೊಸ್ದಾಗಿ ಮುದ್ದೆ ಮಾಡೋಕ್ಕೆ ಬರಲ್ಲ ಅಂತಕ್ಕಂಥವ್ರು, ಹೊಸ್ದಾಗಿ ಮುದ್ದೆ ಮಾಡ್ತಕ್ಕಂಥವ್ರು ನನ್ನ ಇದೇ ಚಾನಲಲ್ಲಿ ಒಂದು 4ರಿಂದ 5 ಥರದ ರೀತಿಯಲ್ಲಿ ಮುದ್ದೆನ ಗಂಟಿಲ್ಲದೆ ಇರೋ ರೀತಿ ಯಾವ ಥರ ಮಾಡ್ಬೋದು ಅನ್ನೋದನ್ನು ಒಂದು 5-6 ಥರದ ಮುದ್ದೆ ಮಾಡೋ ಟೈಪನ್ನು ತೋರಿಸಿದ್ದೀನಿ ಇದೇ ಚಾನಲಲ್ಲಿ. ಹೋಗಿ ಬೇಕಂದರೆ ಸರ್ಚ್ ಮಾಡ್ಕೊಳ್ಳಿ. ತುಂಬಾ ಈಸಿ ಮೆಥಡಲ್ಲಿದೆ. ಈ ಥರ ಮಗ್ಗಲ್ಲಿ ಮಾಡೋದ್ರಿಂದ ಹಿಡ್ಕೊಳ್ಳೋಕ್ಕೆ ಗ್ರಿಪ್ಪು ಚೆನ್ನಾಗಿರುತ್ತೆ. ನನಗೆ ನೋಡ್ರಿ 1-2-3 ಮುದ್ದೆನೂ ಸಹ ಇದೇ ಬೇಕಂದರೆ ಸ್ಪೂನಲ್ಲಿ ಮಾಡಿಬಿಡ್ತೀನಿ. ನನಗೆ ಈ ಥರ ಚಿಕ್ಕದು ತುಂಬ ಚೆನ್ನಾಗಿ ಅಭ್ಯಾಸ ಆಗೋಗ್ಬಿಟ್ಟಿದೆ. ದೊಡ್ಡದಕ್ಕೆ ದೋಸೆ ಎತ್ತೋದಿರುತ್ತಲ್ವ ಆ ಥರದಲ್ಲಿ ಅದನ್ನು ತೊಗೋತೀನಿ. ತುಂಬಾ ಚೆನ್ನಾಗಿದೆ. ಮುದ್ದೆ ಮಾಡೋದಕ್ಕೂ ಅಷ್ಟೇ ಓಲ್ ಶೇಪ್, ಈ ರೌಂಡ್ ಶೇಪ್ ಬರುತ್ತಲ್ವ ಆ ಥರದ್ದಿದೆ. ಬಟ್ ಬೇಗ ಅರ್ಜೆಂಟಿಗೆ ಬೇಕಲ್ಲ ಅಂತ ಹೇಳ್ಬಿಟ್ಟು ಈಗ ತರಕಾರಿ ಹೆಚ್ಚಾಗಿ ತೊಗೊಂಡಿರ್ತೀನಲ್ಲ ಇದೇ ಇದ್ಬಿಡುತ್ತೆ. ಇದ್ರ ಮೇಲೇ ಮಾಡ್ಕೊಂಬಿಡ್ತೀನಿ. ಇದು ವುಡ್ಡಿಂದಾಗಿರೋದ್ರಿಂದ ಗ್ರಿಪ್ಪು ಚೆನ್ನಾಗಿ ಸಿಗುತ್ತೆ. ಈ ಮುದ್ದೆ ಕಟ್ಟೋದಕ್ಕೆ ಎಲ್ಲನೂ ಮುದ್ದೆ ಚೆನ್ನಾಗಿ ರೌಂಡ್ ಆಗುತ್ತೆ. ಇದು ತರಿ ಇರುತ್ತೆ ಅಲ್ವಾ, ಈ ವುಡ್ಡಿನ ಮೇಲೆ ಚೆನ್ನಾಗಿ ರೌಂಡ್ ಶೇಪ್ ಬಂದ್ಬಿಡುತ್ತೆ, ಚೆನ್ನಾಗಿರುತ್ತೆ. ರಾಗಿ ಮುದ್ದೆ ರೆಸಿಪೀಸ್ಗಳು ಒಂದು 4-5 ಥರದ್ದಿದೆ. ಅದ್ರ ಬೇಕಂದರೆ ಹೋಗಿ ಸರ್ಚ್ ಮಾಡ್ಕೊಳ್ಳಿ, ಇದರಲ್ಲೇ ಇದೆ. ಅದು ಸಹ ಚೆನ್ನಾಗಿ ಓಡಿದೆ ವಿಡಿಯೋಸು. ಈಗ ಮುದ್ದೆ ಜೊತೆಗೆ ಕುಕ್ ಸೊಪ್ಪು, ನಮ್ಮ ಕಡೆ ಇದನ್ನು ಕುಕ್ ಸೊಪ್ಪು ಅಂತೀವಿ ನೋಡ್ರಿ. ಮುದ್ದೆಗೆ ಸೂಪರ್ ಕಾಂಬಿನೇಷನು. ಪಲ್ಯ ಏನು ಮಾಡ್ಕೊಂಡಿರಲ್ಲ, ರಾತ್ರಿ ಊಟನೂ ಸಹ ಬೇಕು ಅನ್ನಿಸ್ಲಿ.